ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹಲವಾರು ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೊನೆಗೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು? ಅದು ಸರ್ಕಾರದಿಂದ ನೇಮಕಾತಿ ಆದೇಶ. ನಿನ್ನೆ 14ನೇ ತಾರೀಕಿಗೆ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ನೇಮಕಾತಿಯ ಅಧಿಸೂಚನೆಯಲ್ಲಿ ಏನೇನು ಮಾಹಿತಿಗಳಿವೆ, ಶಿಕ್ಷಕರು ಅದರಲ್ಲಿ ದೈಹಿಕ ಶಿಕ್ಷಕರಿಗೆ ವಿಶೇಷವಾಗಿ ಯಾವ ರೀತಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಇರುತ್ತೆ, ಉಳಿದ ಶಿಕ್ಷಕರಿಗೂ ಏನೇನು ಪ್ರೊಸೀಜರ್ ಇರುತ್ತೆ, ವಯೋಮಿತಿಯ ಬಗ್ಗೆ ಏನು ಹೇಳಿದ್ದಾರೆ, ಶಿಕ್ಷೆ ಬರಿಬೇಕಾದ್ರೆ ಏನೇನು ಕ್ವಾಲಿಫಿಕೇಷನ್ ಬೇಕು, ವಿದ್ಯಾರ್ಹತೆ ಏನೇನು ಇರಬೇಕು, ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆದ್ಮೇಲೆ ಇಲ್ಲಿ ನಾವು ಕಾಣುವಂಥದ್ದು ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿದ್ದಾರೆ. 1ರಿಂದ 5ನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಪರಿಗಣಿಸಲಾಗುತ್ತೆ. ಅದಾದಮೇಲೆ 6ರಿಂದ 8ನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು 1ರಿಂದ 8ನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರನ್ನು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಪರಿಗಣಿಸಲಾಗುತ್ತೆ. ಸೊ 1ರಿಂದ 8ನೇ ತರಗತಿಯ ಬೋಧನೆ ಮಾಡುವಂತಹ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2. ಅದ್ರ ಜೊತೆ ಗಣಕಯಂತ್ರ, ಕಂಪ್ಯೂಟರ್ ಶಿಕ್ಷಕರ ಬಗ್ಗೆ ಏನು ಕೊಟ್ಟಿದ್ದಾರೆ, ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು, ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ನಾವು ನೋಡೋಣ. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅರ್ಹತಾ ಪರೀಕ್ಷೆ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ನೇಮಕಾತಿ ಪ್ರಾಧಿಕಾರದ ಬಗ್ಗೆ ತಿಳಿಸಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾಗಿರ್ತಾರೆ. ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇವರ ನೇಮಕಾತಿ ಪ್ರಾಧಿಕಾರವಾಗಿರುತ್ತೆ ವಿಭಾಗೀಯ ಜಂಟಿ ನಿರ್ದೇಶಕರು. ಪ್ರಥಮ ಹಂತದಲ್ಲಿ ಅಂದರೆ 1ರಿಂದ 5ನೇ ತರಗತಿಗೆ ಬೋಧಿಸುವಂತಹ ಶಿಕ್ಷಕರಿಗೆ ಏನು ಅವರ ವೆಯ್ಟೇಜ್ ಏನಿರುತ್ತೆ ಅದರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ 70% CET ಪರೀಕ್ಷೆ ಏನಾಗುತ್ತೆ ಮುಂದಿನ ಹಂತದಲ್ಲಿ ಅದರ ಮಾರ್ಕ್ಸನ್ನು ಪರಿಗಣಿಸಲಾಗುತ್ತೆ. 20% ಟೆಟ್ ಪರೀಕ್ಷೆ ಏನಾಗಿದೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅದರ ಅಂಕಗಳನ್ನು ಪರಿಗಣಿಸಲಾಗುತ್ತೆ. 8% PUC ಅಂಕಗಳನ್ನು, 2% ಅವರ ಶಿಕ್ಷಕರ ಶಿಕ್ಷಣ ಕೋರ್ಸ್ ಏನಿದೆ DED ಇರ್ಬೋದು, ಸೊ ಈ ಕೋರ್ಸ್ನ ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಇದು ಪ್ರಾಥಮಿಕ ಅಂದರೆ 1ರಿಂದ 5ನೇ ತರಗತಿಯವರಿಗೆ. ಅದಾದ ಮೇಲೆ ಒಂದು ವೇಳೆ ಅವರು ಪದವಿಯನ್ನು ಪಡೆದುಕೊಂಡಿದ್ರೆ ಅವರಿಗೆ 70%, 20% ಮತ್ತು 10%ದಷ್ಟೇ ವೇಟೇಜನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಮುಂದಿನ ಹಂತದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದರೆ 6ರಿಂದ 8ನೇ ತರಗತಿ ಬೋಧನೆ ಮಾಡುವಂತಹ ಶಿಕ್ಷಕರಾಗಿದ್ದರೆ ಅವರಿಗೆ 70% ಸ್ಪರ್ಧಾತ್ಮಕ ಪರೀಕ್ಷೆ CET, 20% ಅವರ ಟೆಟ್ ಪರೀಕ್ಷೆಯ ಅಂಕಗಳು 70, 20 ಮತ್ತು 8% ಪದವಿ ಪರೀಕ್ಷೆ, 2% ಶಿಕ್ಷಕರ ಶಿಕ್ಷಣ ಕೋರ್ಸ್ ಇದೆ ಅದರ ಅಂಕವನ್ನು ಪರಿಗಣಿಸುವುದು ಅಂತ ತಿಳಿಸಿದ್ದಾರೆ. ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಒಂದು ವೇಳೆ ಅವರು 4 ವರ್ಷಗಳ ಪದವಿಯನ್ನು ಪಡೆದಿದ್ದರೆ ಅವರಿಗೆ 70, 20, 10ರಂತೆ ವೇಟೇಜನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಂಪ್ಯೂಟರ್ ಶಿಕ್ಷಕರಿಗೆ 70% ಮತ್ತು 30%ದಷ್ಟೇ ವೇಟೇಜನ್ನು ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖಿಸಿದ್ದಾರೆ. ಈಗ ನಾವು ಅತಿ ಮುಖ್ಯವಾಗಿ ನೋಡುವಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ. ದೈಹಿಕ ಶಿಕ್ಷಣದಲ್ಲಿ BPEd ಪಡೆದಿರಬೇಕು ಅಥವಾ BPEd ವಿಶೇಷ ಶಿಕ್ಷಣ ಪಡೆದಿರಬೇಕು ಅಥವಾ ದೈಹಿಕ ಶಿಕ್ಷಣ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಆ ಅಭ್ಯರ್ಥಿಯ ಡಿರೈವ್ಡ್ ಏನು ಪರ್ಸಂಟೇಜ್ ಇದೆ ಅದು ಶೇಕಡವಾರು ಈ ರೀತಿ ಇರುತ್ತೆ ಅನ್ನೋದನ್ನು ಲೆಕ್ಕ ಹಾಕಿದ್ದಾರೆ. 85% ಅಂಕಗಳನ್ನು CET ಪರೀಕ್ಷೆ ಏನಾಗುತ್ತೆ ಅದರ ಆಧಾರದ ಮೇಲೆ ಪರಿಗಣಿಸಲಾಗುತ್ತೆ. 13% PUC ಅಥವಾ ತತ್ಸಮಾನ ಪರೀಕ್ಷೆ ಅಂಕಗಳನ್ನು ಪರಿಗಣಿಸಲಾಗುತ್ತೆ. 2% ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಏನು ಪಡೆದಿರ್ತಾರೆ ಅದರ ಅಂಕವನ್ನು ಪರಿಗಣಿಸಲಾಗುತ್ತೆ.
ಆತ್ಮೀಯರೇ, ಇದು ಬಿಗ್ ನಂಬರ್. 85% ಅನ್ನುವಂಥದ್ದು ಒಂದು ವೇಳೆ ಅವರು PUC ಅಥವಾ ಡಿಪ್ಲೊಮಾ ದೈಹಿಕ ಶಿಕ್ಷಣ ಶಿಕ್ಷಕರ ಏನು BPEd ಇದೆ ಇದರಲ್ಲಿ ಅಂಕ ಕಡಿಮೆ ಪಡ್ಕೊಂಡಿದ್ರು ಕೂಡ ಅದು ಕೇವಲ 15% ಮಾತ್ರ ಪರಿಗಣಿಸಲಾಗುತ್ತೆ. ಉಳಿದ 85% ದಿಸ್ ವೆರಿ ವೆರಿ ಬಿಗ್ ನಂಬರ್. ಅದು CET ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ಅವರ ಅಪಾಯಿಂಟ್ಮೆಂಟ್ ಆಗುತ್ತೆ. ಹಾಗಾದರೆ ಎಷ್ಟು ಸೀರಿಯಸ್ ಆಗಿ ಈ ಒಂದು ಪರೀಕ್ಷೆಗೆ ನಾವು ತಯಾರಿ ನಡೆಸಬೇಕು ಅನ್ನೋದನ್ನು ಇದನ್ನು ನೋಡಿದರೆ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ 85%, 13%, 2%. ಸ್ಪರ್ಧಾತ್ಮಕ ಪರೀಕ್ಷೆದು 85%, 13% ಅನ್ನುವಂಥದ್ದು ಪದವಿ ಪರೀಕ್ಷೆಯಲ್ಲಿ ಮತ್ತು 2% ಮಾತ್ರ ಅವರ B.Ed ಅಂಕಗಳ ಪಟ್ಟಿ ಏನು ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅನ್ನೋದನ್ನು ಇದರಲ್ಲಿ ಹೇಳಿರ್ತಾರೆ. ಈಗ ಹೈಸ್ಕೂಲಲ್ಲಿ ಏನು ಅಪಾಯಿಂಟ್ಮೆಂಟ್ ಆಗುತ್ತೆ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಇದರಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ? ದೈಹಿಕ ಶಿಕ್ಷಣದಲ್ಲಿ ಪದವಿ ಅಥವಾ BPEd, ದೈಹಿಕ ಶಿಕ್ಷಣದಲ್ಲಿ ಪದವಿ ಅಂದರೆ BPEd ಅಥವಾ BPEd ವಿಶೇಷ ಶಿಕ್ಷಣ ಪಡ್ಕೊಂಡಿದ್ರೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಈಕ್ವಲೆಂಟ್ ವಿದ್ಯಾರ್ಹತೆಯನ್ನು ಕ್ವಾಲಿಫಿಕೇಷನನ್ನು ಪಡ್ಕೊಂಡಂತಹ ಅಭ್ಯರ್ಥಿಗಳು ಡಿರೈವ್ಡ್ ಪರ್ಸಂಟೇಜ್ ಯಾವ ರೀತಿ ಆಗುತ್ತೆ, ಆ ವೆಯ್ಟೇಜ್ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. 85% ಆಫ್ ದ ಮಾರ್ಕ್ಸ್ ಈಸ್ ಫ್ರಾಮ್ CET ಇಂದ 85% ಮಾರ್ಕ್ಸನ್ನು ಪರಿಗಣಿಸಲಾಗುತ್ತೆ. ಪದವಿಯಲ್ಲಿ ಡಿಗ್ರಿ BA ಅಥವಾ BCom, BSc ಎನಿ ಡಿಗ್ರಿಯನ್ನು ಮಾಡಿರ್ತಾರೆ, ಅದರ 13% ಅಂಕ, 2% ಅಂಕ ಮಾತ್ರ BPEdನ ಅಂಕಗಳ ಪರ್ಸೆಂಟೇಜನ್ನು ಪರಿಗಣಿಸಲಾಗುತ್ತೆ. ಇಲ್ಲಿಯೂ ಕೂಡ ಆತ್ಮೀಯರೇ 85% ಏನಿದೆ ಇದು ನಾವು CETಯಲ್ಲಿ ಮುಂದೆ ಬರುವ ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕಗಳನ್ನು ಗಳಿಸ್ತೇವೆ ಅದರ ಮೇಲೆ ನಮ್ಮ ಟೋಟಲ್ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಸೊ ಇದು ದೊಡ್ಡ ಬದಲಾವಣೆ ಅಂತ ನಾವು ಗಮನಿಸಬಹುದು. ಸೊ ಮುಂದುವರಿತಾ ಇಲ್ಲಿ ವಯೋಮಿತಿಯ ಬಗ್ಗೆ ಹೇಳ್ತಾರೆ. ಯಾರ್ಯಾರು ಈ ಪರೀಕ್ಷೆಯನ್ನು ಬರೀಬಹುದು ನೋಡಿ. SC ST ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ಅವರಿಗೆ 43 ವರ್ಷಗಳ ವಯೋಮಿತಿಯನ್ನು ಫಿಕ್ಸ್ ಮಾಡಲಾಗಿದೆ. 43 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. 2A, 2B, 3A, 3B ಕೆಟಗರಿಯವರಾಗಿದ್ದರೆ, ಒಂದು ವೇಳೆ ನೀವು 41 ವರ್ಷಕ್ಕಿಂತ ಕಡಿಮೆಯವರಾಗಿದ್ದರೆ ನೀವೊಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡಿತೀರಿ. ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡುವಂತಹ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದರೆ ಮಾತ್ರ ನೀವು ಅರ್ಹತೆಯನ್ನು ಪಡಿತೀರಿ. ಇದು ನಾವಿಲ್ಲಿ ನೋಡುವಂಥದ್ದು ಕ್ವಾಲಿಫಿಕೇಷನ್, ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿದ್ದಾರೆ ಮತ್ತು ಎಷ್ಟು ಹುದ್ದೆಗಳು ಇವೆ, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನೋಡಿ, ಇಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಅಂದರೆ 1ರಿಂದ 5ನೇ ಶಾಲೆಯ ತರಗತಿಯ ಶಿಕ್ಷಕರಲ್ಲಿ ಇಲ್ಲಿ ಭರ್ತಿ ಮಾಡಲು ಉದ್ದೇಶಿಸಿರುವಂತಹ ಹುದ್ದೆಗಳು 800 + 100 ಒಟ್ಟು 900 ಹುದ್ದೆಗಳು ಇದೆ. ಇದರಲ್ಲಿ 2 ಭಾಗವನ್ನು ಕಾಣ್ತೀರಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 800 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ 100 ಹುದ್ದೆಗಳು. ಸೊ ಇಲ್ಲಿ 800 + 100 ಹುದ್ದೆಗಳು. ಒಟ್ಟು ಪ್ರಾಥಮಿಕ ವಿಭಾಗದಲ್ಲಿ 900 ಪೋಸ್ಟನ್ನು ಕ್ರಿಯೇಟ್ ಮಾಡಲಾಗಿದೆ. ಸೊ ಇದು ನಾವು ಗಮನಿಸಬೇಕಾಗಿರುವಂಥದ್ದು. ವಿದ್ಯಾರ್ಹತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. 50% ಅಂಕವನ್ನು ಪಡೆದಿರಬೇಕು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಕೋರ್ಸಲ್ಲಿ, ಅಥವಾ PUCಯಲ್ಲಿ ಕನಿಷ್ಠ 50 ಅಂಕವನ್ನು ಪಡೆದಿರಬೇಕು ಮತ್ತು ಎಲಿಮೆಂಟ್ರಿಯಲ್ಲಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ. ಸೊ ಇದೆಲ್ಲ ಬೇರೆ ಶಿಕ್ಷಕರ, ಪ್ರಾಥಮಿಕ ಶಿಕ್ಷಕರ ಕ್ವಾಲಿಫಿಕೇಷನ್ ಬಗ್ಗೆ ಡಿಟೇಲ್ ಆಗಿ ಹೇಳಿರ್ತಾರೆ. ಆದ್ಮೇಲೆ ಹಾಗಾದರೆ ಪ್ರಾಥಮಿಕ ಶಾಲೆ ಅಂದರೆ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರು 1ರಿಂದ 8ನೇ ತರಗತಿ ಬೋಧನೆ ಮಾಡುವಂತಹ ಶಿಕ್ಷಕರಾಗಿದ್ದರೆ ಆ ಒಟ್ಟು ಹುದ್ದೆಗಳಿರುವಂಥದ್ದು ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕದಲ್ಲಿ 100 ಹುದ್ದೆಗಳು, 106 ಹುದ್ದೆಗಳು ಮತ್ತು 44 ಹುದ್ದೆಗಳು ಕಲ್ಯಾಣ ಕರ್ನಾಟಕೇತರ ಅಂದರೆ ಉಳಿದ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ 44 ಪೋಸ್ಟ್ಗಳನ್ನು, ಒಟ್ಟು 150 ಪೋಸ್ಟ್ಗಳನ್ನು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅಂದರೆ ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಆಗಲಿಕ್ಕಿದೆ.
ಇಲ್ಲಿ ವಿದ್ಯಾರ್ಹತೆಯ ಬಗ್ಗೆ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಏನು ವಿದ್ಯಾರ್ಹತೆ ಇರಬೇಕು ಅವರಿಗೆ, ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಬೇಕಾದ್ರೆ ಅಧಿಕೃತ ಮಂಡಳಿ ನಡೆಸುವಂತಹ ಹಿರಿಯ ಮಾಧ್ಯಮಿಕ ಅಂದರೆ 12ನೇ ತರಗತಿಯ ಅಥವಾ ತತ್ಸಮಾನ ತರಗತಿಯಲ್ಲಿ ಕನಿಷ್ಠ 50% ಅಂಕವನ್ನು ಪಡೆದಿರಬೇಕು. ಅಂದರೆ PUCಯಲ್ಲಿ 50%ಕ್ಕಿಂತ ಜಾಸ್ತಿ ಅಂಕ ಪಡೆದವರು ಮಾತ್ರ ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅಥವಾ ಒಂದು ವೇಳೆ ಆ ಅರ್ಹತೆ ಇಲ್ಲದೇ ಇದ್ದರೆ ಅವರು ಅಧಿಕೃತ ಮಂಡಳಿಯ ನಡೆಸುವಂತಹ ಹಿರಿಯ ಮಾಧ್ಯಮಿಕ ಅಂದರೆ +2 ಅಂದರೆ ಅದು PUC ಅಥವಾ ತತ್ಸಮಾನ ಅಂದರೆ ಈಕ್ವಲೆಂಟ್ ಆಗಿರುವಂತಹ ಪರೀಕ್ಷೆಯಲ್ಲಿ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್, ಇಲ್ಲಿ ನೀವು ಕಾಣ್ತೀರಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಏನಿದೆ, ಮಾನ್ಯತೆ ಹೊಂದಿದಂತಹ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಾವಳಿ 2007 ಅದರ ಡೇಟನ್ನು ಕೊಟ್ಟಿದ್ದಾರೆ. ಇದರ ಅನ್ವಯ ಅವರು ನಿಗದಿ ಇರುವಂತೆ ಶಾಲೆ, ಕಾಲೇಜು, ಜಿಲ್ಲೆ, ಓಕೆ, ಇಲ್ಲಿ ಜಿಲ್ಲಾ ಹಂತದ ಕ್ರೀಡೆಗಳು ಮತ್ತು ಆಟಗಳಲ್ಲಿ ಅವರು ಭಾಗವಹಿಸಿರಬೇಕು. ಸೊ ಇಲ್ಲಿ ಅಂಥವರಿಗೆ ಈ ಒಂದು 50%ದಿಂದ ವಿನಾಯಿತಿ ಇದೆ. ಒಂದು ವೇಳೆ ಅವರು ಸೆಕೆಂಡ್ PUCಯಲ್ಲಿ 50%ಕ್ಕಿಂತ ಕಡಿಮೆ ಮಾರ್ಕ್ಸ್ ಪಡ್ಕೊಂಡಿದ್ರೆ ಈ ಒಂದು ಏನು ಅಂಗೀಕೃತವಾಗಿರುವಂಥದ್ದು ಯಾವ ಅಂಗೀಕೃತ ಮಂಡಳಿಯು ನಡೆಸುವಂತಹ ಹಿರಿಯ ಮಾಧ್ಯಮಿಕ ಅಂದರೆ +2 ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣಗೊಂಡಿದ್ದಲ್ಲಿ ಅವರು ಪಾಸಾಗಿರಬೇಕು ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಡೆಸುವಂತಹ ಕಾಂಪಿಟಿಷನ್ನಲ್ಲಿ ಅವರು ಭಾಗವಹಿಸಿದರೆ ಅಂಥವರು ಕ್ರೀಡೆಯಲ್ಲಿ ಆಟಗಳಲ್ಲಿ ಭಾಗವಹಿಸಿದರೆ ಅಂಥವರು ಕೂಡ ಅರ್ಹತೆಯನ್ನು ಪಡೀತಾರೆ. ನೆಕ್ಸ್ಟ್ ಹೇಳಲಾಗುತ್ತೆ ಅಥವಾ ಒಂದು ವೇಳೆ ಅದು ಅರ್ಹತೆ ಇಲ್ಲ ಅಂತಾದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರಿಕಗ್ನಿಷನ್ ನೋಡಿ, ಇವರು ನಡೆಸುವಂತಹ ಒಂದು ಪರೀಕ್ಷೆಯಲ್ಲಿ 12ನೇ ತರಗತಿಯ ಪರೀಕ್ಷೆಯಲ್ಲಿ 45%ದಷ್ಟು ಅಂಕಗಳನ್ನು ಪಡೆದಿದ್ದಲ್ಲಿ ಅವರು ಕೂಡ ಅರ್ಹತೆಯನ್ನು ಪಡೀತಾರೆ ಅಂತ ಇದರಲ್ಲಿ ತಿಳಿಸಿದ್ದಾರೆ. ಬಿ ಮತ್ತೇನು ಕ್ವಾಲಿಫಿಕೇಷನ್ ಇರಬೇಕು, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟನ್ನು ಅಥವಾ ಡಿಪ್ಲೊಮಾ ಕೋರ್ಸನ್ನು ಅವರು ಪಡೆದಿರಬೇಕು ಅನ್ನುವಂತಹ ಕ್ವಾಲಿಫಿಕೇಷನನ್ನು ಇಲ್ಲಿ ಹಾಕಲಾಗಿದೆ. ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿದು 3228 ಕಲ್ಯಾಣ ಕರ್ನಾಟಕದ್ದು, ಕಲ್ಯಾಣ ಕರ್ನಾಟಕೇತರದ್ದು 5272, ಒಟ್ಟು 8500 ಪೋಸ್ಟ್ಗಳಿವೆ. ಇದು ಬಹಳ ಬಿಗ್ ನಂಬರ್, 8500 ಪೋಸ್ಟ್ಗಳಿವೆ. ಓಕೆ, ಸೊ ಇದರ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡೀಪಾಗಿ ಚರ್ಚೆ ಮಾಡೋದು ಬೇಡ, ಇದರಲ್ಲಿ ನೀವು ಓದ್ಕೊಳ್ಬೋದು. PDF ಕಾಪಿಯನ್ನು ನಾನು ಕೆಳಗಡೆ ಹಾಕಿರ್ತೇನೆ. ನೆಕ್ಸ್ಟು ನಾವು ಗಮನಿಸಬೇಕಾದದ್ದು ಇಲ್ಲಿ ಹೈಸ್ಕೂಲ್ನಲ್ಲಿ ಇರುವಂತಹ ಶಿಕ್ಷಕರಿಗೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಕಂಪ್ಯೂಟರ್ ಶಿಕ್ಷಕರು, ಅದಾದ ಮೇಲೆ ಪ್ರೌಢಶಾಲಾ ಸಹ ಶಿಕ್ಷಕರು. ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ 2214 ಪೋಸ್ಟ್ಗಳಿವೆ. 2214 ಇದು ಕಲ್ಯಾಣ ಕರ್ನಾಟಕದ್ದು, 2286 ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕೇತರ ಭಾಗದ ಉಳಿದ ಜಿಲ್ಲೆಗಳಿದು. ಒಟ್ಟು 4500 ಹುದ್ದೆಗಳ ನೇಮಕಾತಿ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ. ಇದು ಎಲ್ಲ ವಿಷಯಗಳಿದು. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳ ಶಿಕ್ಷಕರಿಗೆ ಒಟ್ಟು ಹುದ್ದೆಗಳಾಗಿರುತ್ತೆ 4500 ಪೋಸ್ಟ್ಗಳು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ, ಅದು ನೀವು PDF ಓದ್ಕೊಳ್ಬಹುದು. ಮುಂದೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಒಟ್ಟು ಹುದ್ದೆಗಳಿರುವಂಥದ್ದು 450 ಹುದ್ದೆಗಳು, 450 ವೇಕೆನ್ಸೀಸ್ ಇದೆ. ಇದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇರುವಂತಹ ಹುದ್ದೆಗಳು. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 319, ಇತರ ಭಾಗಕ್ಕೆ 131. ಸೊ 131 = 450. 450 ಪೋಸ್ಟ್ಗಳಲ್ಲಿ 319 ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮತ್ತು 131 ಇತರ ಭಾಗಕ್ಕೆ ಹಂಚಿಕೆ ಮಾಡಲಾಗಿದೆ. ಒಟ್ಟು 450 ಪೋಸ್ಟ್ಗಳು ಇವೆ. ಇದರ ವೇತನ ಶ್ರೇಣಿ ಆಗಿರುತ್ತೆ 54,175. ಸಹ ಶಿಕ್ಷಕರಿಗೂ ಸೇಮ್ ಆಗಿರುತ್ತೆ. ಹೈಸ್ಕೂಲ್ನಲ್ಲಿ ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಸೇಮ್, ಇಬ್ಬರಿಗೂ ಒಂದೇ ರೀತಿ ವೇತನ ಶ್ರೇಣಿ ಇರುತ್ತೆ. ಓಕೆ, ಸೊ ಇದಕ್ಕೆ ಈಗ ಕ್ವಾಲಿಫಿಕೇಷನ್ ಬಗ್ಗೆ
ಕೊಟ್ಟಿದ್ದಾರೆ, ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ಇದೀಗ ನಾವು ನೋಡ್ತಾ ಹೋಗೋಣ. ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಪದವಿ ವಿದ್ಯಾರ್ಹತೆಯಲ್ಲಿ 50% ಅಂಕಗಳನ್ನು ಅವರು ಪಡೆದಿರಬೇಕು. ನೋಡಿ, ಕೆಲವೊಂದು ಡಿಗ್ರಿ ಕಾಲೇಜುಗಳಲ್ಲಿ ಏನಿರ್ತದೆ ಅಂದರೆ ಅಲ್ಲಿ ದೈಹಿಕ ಶಿಕ್ಷಣ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಆಗಿರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ, ಐಚ್ಛಿಕ ವಿಷಯವಾಗಿರುತ್ತೆ. ಅಂತಹ ಕೋರ್ಸನ್ನು ಮಾಡಿದರೆ ಅವರು ಈ ಒಂದು ವಿದ್ಯಾರ್ಹತೆಯಲ್ಲಿ ಡಿಗ್ರಿಯಲ್ಲಿ ಪದವಿಯಲ್ಲಿ 50% ಮಾರ್ಕ್ಸನ್ನು ಪಡ್ಕೊಂಡಿದ್ರೆ ಅವರು ಅರ್ಹತೆಯನ್ನು ಪಡೀತಾರೆ. ಅರ್ಹತೆ ನಂಬರ್ 1. ಒಂದು ವೇಳೆ ಅದು ಇಲ್ಲ ಅಂತಾದರೆ ಮತ್ತಾರು ಭಾಗವಹಿಸ್ಬೋದು, ಪರೀಕ್ಷೆಯನ್ನು ಬರೀಬೋದು. ನೋಡಿ, ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಪದವಿ ವಿದ್ಯಾರ್ಹತೆಯಲ್ಲಿ 45% ಅಂಕವನ್ನು ಪಡ್ಕೊಂಡಿದ್ರೆ, ಇಲ್ಲಿ ಹೇಳಿರುವಂಥದ್ದು 50 ಅಂಕಗಳು ಅಂತ ಹೇಳಿದ್ದಾರೆ. ಇದು ಯಾರಿಗೆ ಅಂದರೆ 50 ಅಂಕಗಳು ಅನ್ನುವಂಥದ್ದು ಯಾರು ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಡಿಗ್ರಿಯಲ್ಲಿ ಅವರಿಗೆ. ಒಂದು ವೇಳೆ ಅವರು 45% ಅಂಕವನ್ನು ಪಡ್ಕೊಂಡಿದ್ದರೆ, ದೈಹಿಕ ಶಿಕ್ಷಣ ಒಂದು ಐಚ್ಛಿಕ ವಿಷಯವನ್ನಾಗಿ ಪದವಿಯಲ್ಲಿ ಪಡ್ಕೊಂಡು 45 ಅಂಕವನ್ನು 50% ಅಂಕವನ್ನು ಪಡ್ಕೊಂಡಿದ್ರೆ ಅಂಥವ್ರು ಏನು ಮಾಡಬೇಕು ಅಂದರೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದಂತಹ ಕ್ರೀಡೆಗಳಲ್ಲಿ ಅಥವಾ ಆಟಗಳಲ್ಲಿ ಅಥವಾ ಅಥ್ಲೆಟಿಕ್ಸ್ನ ರಾಷ್ಟ್ರ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ ವಿಶ್ವವಿದ್ಯಾನಿಲಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರಬೇಕು. ನ್ಯಾಷನಲ್ ಲೆವೆಲ್, ಸ್ಟೇಟ್ ಆರ್ ಇಂಟರ್ ಯೂನಿವರ್ಸಿಟಿ, ಇಂಟರ್ ಕಾಲೇಜೇಟ್ ಅಲ್ಲ, ಬದಲಾಗಿ ಅಂತರ್ ವಿಶ್ವವಿದ್ಯಾನಿಲಯ ಅಂದರೆ ಇಂಟರ್ ಯೂನಿವರ್ಸಿಟಿ ಅಂದರೆ ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಆಗುತ್ತೆ. ಡಿಗ್ರಿ ಕಾಲೇಜಲ್ಲಿ ನ್ಯಾಷನಲ್ ಲೆವೆಲ್ ಅನ್ನುವಂಥದ್ದು ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಆಗುವಂಥದ್ದು. ಸೊ ಇದರಲ್ಲಿ ಅವರು ಭಾಗವಹಿಸಿದರೆ ಅಂಥವರು 45% ಅಂಕವನ್ನು ಪಡ್ಕೊಂಡಿದ್ರು ಕೂಡ ಅವರು ಅರ್ಹತೆಯನ್ನು ಪಡೀತಾರೆ ಪರೀಕ್ಷೆಯನ್ನು ಬರೀಲಿಕ್ಕೆ. ಒಂದು ವೇಳೆ ಅದು ಕೂಡ ಇಲ್ಲ ಅಂತ ಆದರೆ ಅಂಥವರು ನಿಯೋಜಿತ ಸೇವಾನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತುದಾರರು ಪದವಿಯಲ್ಲಿ 45% ಅಂಕವನ್ನು ಪಡ್ಕೊಂಡಿದ್ದರೆ ಅಂಥವರು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಅಂದರೆ ರೆಕಗ್ನಿಷನ್ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ವತಿಯಿಂದ ಅದರ ನಿಯಮಗಳು 2009ರಲ್ಲಿದ್ದಂತೆ ಕನಿಷ್ಠ 3 ವರ್ಷಗಳ ಬೋಧನಾನುಭವವನ್ನು ಹೊಂದಿರಬೇಕು. ಅವರು ಸರ್ಟಿಫಿಕೇಟ್ ಇರಬೇಕು. 3 ವರ್ಷ ಅವರು ಟೀಚಿಂಗ್ ಮಾಡಿದಂತಹ ಅನುಭವದ ಸರ್ಟಿಫಿಕೇಟನ್ನು ಹೊಂದಿದ್ರೆ ಅವರು ಕೂಡ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಅಥವಾ ಅದು ಇಲ್ಲ ಅಂತ ಆದರೆ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣದಲ್ಲಿ ಪದವಿ ಅಂದರೆ ಬಿ ಪಿ ಎಡ್ನಲ್ಲಿ ಕನಿಷ್ಠ 40% ಅಂಕವನ್ನು ಪಡೆದಂತಹ ಅಭ್ಯರ್ಥಿಗಳು ಕೂಡ ಅರ್ಹತೆಯನ್ನು ಪಡೀತಾರೆ. ಒಂದು ವೇಳೆ ಅವರು ಉಳಿದ ವಿಷಯವನ್ನು ಡಿಗ್ರಿಯಲ್ಲಿ ಮಾಡಿ ದೈಹಿಕ ಶಿಕ್ಷಣ ವಿಷಯವನ್ನು ಐಚ್ಛಿಕ ವಿಷಯವಾಗಿ ತಗೊಂಡಿದ್ರೆ 50% ಅಂಕವನ್ನು ಪಡೆದಿರಬೇಕು. ಅದಕ್ಕಿಂತ ಕಡಿಮೆ ಅಂಕ ಇದ್ದರೆ ಬೇರೆ ಕಂಡೀಷನ್ಸನ್ನು ನಾನು ಮೇಲೆ ಓದಿದ್ದೇನೆ. ಬಟ್ ಬಿ ಪಿ ಎಡಲ್ಲಿ 40% ಅಂಕವನ್ನು ಪಡೆದಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಅಥವಾ ಅದು ಅರ್ಹತೆ ಇಲ್ಲ ಅಂತಾದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಸೊ ಇದರ ನಿಯಮಗಳ ಪ್ರಕಾರ ಅದರ ನಿಯಮದ ಡೇಟ್ ಹಾಕಿದ್ದಾರೆ. ಅದರ ಅಧಿಸೂಚನೆಯಂತೆ ಪದವಿ ಅರ್ಹತೆಯ ಜೊತೆಗೆ ಪದವಿ ಅಂದರೆ ಡಿಗ್ರಿ ಅರ್ಹತೆ ಇರಬೇಕು. ಅದರ ಜೊತೆಗೆ ಅಂತರ್ ಕಾಲೇಜು ಕ್ರೀಡೆಗಳಲ್ಲಿ ಆಟಗಳಲ್ಲಿ ಪಾಲ್ಗೊಂಡಿದ್ರೆ NCCಯಲ್ಲಿ C ಸರ್ಟಿಫಿಕೇಟ್ ಆಗಿರಬೇಕು. NCCಯಲ್ಲಿ C ಸರ್ಟಿಫಿಕೇಟ್ ಆಗೋದ್ರ ಜೊತೆಯಲ್ಲಿ ಅಂತರ್ಶಾಲಾ ಅಂತರ್ ಕಾಲೇಜು ಈ ಒಂದು ಆಟಗಳಲ್ಲಿ ಅವರು ಭಾಗವಹಿಸಿದರೆ ಅಂಥವರು ಕೂಡ ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಥವಾ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿದರೆ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಅಥವಾ BPEd ಹೊಂದಿದರೆ ತರಬೇತಿಯನ್ನು ಪಡೆದಿದ್ರೆ ಅವರು ಕೂಡ ಅರ್ಹತೆಯನ್ನು ಪಡೀತಾರೆ. ಅಥವಾ ಡಿಗ್ರಿಯಲ್ಲಿ ಇಲ್ಲಿ ಕಾಣ್ತಾ ಇದ್ದೀರಿ, ಪದವಿ ಹೊಂದಿದ್ದು ಡಿಗ್ರಿ ಆಗಿದೆ, ರಾಜ್ಯ ವಿಶ್ವವಿದ್ಯಾನಿಲಯವನ್ನು ಕ್ರೀಡೆಗಳಲ್ಲಿ ಆಟಗಳಲ್ಲಿ ಅಥವಾ ಅಥ್ಲೆಟಿಕ್ಸ್ನಲ್ಲಿ ಪ್ರತಿನಿಧಿಸಿರಬೇಕು ಅಂಥವರು ಕೂಡ ಅರ್ಹತೆಯನ್ನು ಪಡೆದಿರ್ತಾರೆ. ಏನನ್ನು ಪ್ರತಿನಿಧಿಸಿರಬೇಕು ಅವರು? ರಾಜ್ಯವನ್ನು ಅಥವಾ ವಿಶ್ವವಿದ್ಯಾನಿಲಯವನ್ನು, ನಮ್ಮ ಸ್ಟೇಟನ್ನು ಪ್ರತಿನಿಧಿಸಿರಬೇಕು ಅಥವಾ ವಿಶ್ವವಿದ್ಯಾನಿಲಯವನ್ನು ಕ್ರೀಡೆಗಳಲ್ಲಿ ಅಥವಾ ಆಟಗಳಲ್ಲಿ ಗೇಮ್ಸಲ್ಲಿ ಪ್ರತಿನಿಧಿಸಿದರೆ ಅವರು ಕೂಡ ಇದನ್ನು ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು
ಪಡ್ಕೊಂಡಿರ್ತಾರೆ. ಅದಿಲ್ಲ ಅಂತಾದರೆ ಪದವಿ ಅರ್ಹತೆ ಇದ್ದು ಅಂತರ್ ಕಾಲೇಜು ಡಿಗ್ರಿ ಇರ್ತದೆ, ಡಿಗ್ರಿ ಅರ್ಹತೆ ಇರ್ತದೆ, ಅಂತರ್ ಕಾಲೇಜು ಮಟ್ಟದ ಕ್ರೀಡೆಗಳು ಆಟಗಳ ಪಂದ್ಯಾವಳಿಗಳಲ್ಲಿ 1, 2 ಅಥವಾ 3 ಸ್ಥಾನವನ್ನು ಪಡೆದಿರಬೇಕು. ಇಲ್ಲಿ ಅಂತರ್ ಕಾಲೇಜು ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್, ಅಂತರ್ ಕಾಲೇಜು ಅಂದರೆ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್, ಇಂಟರ್ ಯೂನಿವರ್ಸಿಟಿ ಅಲ್ಲ, ಇದು ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ನಲ್ಲಿ ಆಟಗಳಲ್ಲಿ ಅವರು ಭಾಗವಹಿಸಿ ಪ್ರಥಮ, ದ್ವಿತೀಯ ಅಥವಾ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದು ಅದರ ಜೊತೆಯಲ್ಲಿ ಏನಿರಬೇಕು, ಅಥವಾ NCCಯಲ್ಲಿ C ಸರ್ಟಿಫಿಕೇಟ್ ಅಥವಾ ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿದ್ದರೆ ಅವರು ಕೂಡ ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಮತ್ತು ಕೊನೆಯಲ್ಲಿ ಅವರು ಹೇಳ್ತಾರೆ ಅಂದರೆ ಅದು ಇಲ್ಲ ಅಂತಾದರೆ ಮತ್ತೇನಿರಬೇಕು ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಡೆಸುವಂತಹ, ಈಗಾಗಲೇ ನಾವು ನೋಡಿದ್ವಿ, ಅದರ ನಿಯಮದ ಪ್ರಕಾರ ಅವರು ಪದವಿ ವಿದ್ಯಾರ್ಹತೆ ಇದ್ದುಕೊಂಡು ಕ್ರೀಡಾ ವಿಜ್ಞಾನ, ಸ್ಪೋರ್ಟ್ಸ್ ಸೈನ್ಸ್, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ ಶಿಕ್ಷಣ, ಕ್ರೀಡಾ ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ತರಬೇತಿ ಕಾರ್ಯಕ್ರಮವನ್ನು ಪೂರೈಸಿದರೆ ಅವರು ಕೂಡ ಈ ಒಂದು ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡೀತಾರೆ. ಇದೆಲ್ಲದರ ವಿಷಯ ಏನು ಹೇಳುತ್ತೆ ಅಂದರೆ ತುಂಬ ಕಾಂಪಿಟೇಷನ್ ಇದೆ ಆತ್ಮೀಯರೇ, ಇದು ತುಂಬ ಕಾಂಪಿಟೇಷನ್ ಇದೆ. ಅದರ ಜೊತೆಯಲ್ಲಿ ಅವ್ರು ಏನು ಮಾಡಿರಬೇಕು ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದಂಥ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿಯನ್ನು ಪೂರ್ಣಗೊಂಡಿಸಿರಬೇಕು, BPED ಮಾಡಿರಬೇಕು. ಓಕೆ, ಸೊ ತುಂಬ ಕಾಂಪಿಟೇಷನ್ ಇದೆ. ಸೀರಿಯಸ್ ಆಗಿ ಸ್ಟಡಿ ಮಾಡಿದರೆ ಖಂಡಿತ ಆಗುತ್ತೆ. ಸೊ ಎಲ್ಲರೂ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು. ಹಾಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕಾದ್ರೆ ಏನು ಸಿಲೆಬಸ್ ಇದೆ, ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ, 1 ರಿಂದ 5ನೇ ತರಗತಿಯ ಎಲ್ಲ ಶಿಕ್ಷಕರಿಗೆ ಒಂದು ಸಾಮಾನ್ಯ ಪರೀಕ್ಷೆ ಇರುತ್ತೆ. ಅದು ಇಷ್ಟು ಅಂಶಗಳನ್ನು ಒಳಗೊಂಡಿದೆ. ಓಕೆ, ಇದು ಪೇಪರ್ 1ರಲ್ಲಿ. ಪೇಪರ್ 2ರಲ್ಲಿ ನೀವಿಲ್ಲಿ ಕಾಣುವಂಥದ್ದು ನಿರ್ದಿಷ್ಟ ವಿಷಯ, ಅಂದರೆ ಯಾವ ವಿಷಯದ ಮೇಲೆ ಅವರು ಪರೀಕ್ಷೆಯನ್ನು ಬರೀತಾ ಇದ್ದಾರೆ, ಅದು ಗಣಿತ ಇರ್ಬೋದು, ಪರಿಸರ ವಿಜ್ಞಾನ ಇರ್ಬೋದು, ಅಧ್ಯಯನ ಇರ್ಬೋದು, EVS ಇರ್ಬೋದು, ಸಮಾಜ ವಿಜ್ಞಾನ. ಸೊ ಅದರಲ್ಲಿ ಅವರಿಗೆ 150 ಅಂಕಗಳು. ಇಲ್ಲಿ 150 ಪ್ಲಸ್ ನಿರ್ದಿಷ್ಟವಾದ ಪತ್ರಿಕೆ ಯಾವ ವಿಷಯದಲ್ಲಿ ಬರೀತಾ ಇದ್ದಾರೆ 150 ಪ್ಲಸ್ 100 ಅಂಕಗಳು ಭಾಷಾ ಪ್ರಾವೀಣ್ಯಕ್ಕೆ ಸಂಬಂಧಪಟ್ಟ ಹಾಗೆ 100 ಅಂಕಗಳು. 150 100 ಅಂಕಗಳು. 150 ಜನರಲ್ ಸ್ಟಡೀಸ್, 150 ಅವರ ವಿಷಯಕ್ಕೆ ಸಂಬಂಧಪಟ್ಟದ್ದು 100 ಅಂಕಗಳು. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ನಾವು ನೋಡುವಂಥದ್ದು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2ಗೆ ಏನು ಅರ್ಹತೆ ಇದೆ, ಅವರಿಗೆ ಪರೀಕ್ಷೆ ಯಾವ ರೀತಿ ನಡೀತದೆ ನೋಡಿ. ಇಲ್ಲಿಯೂ ಕೂಡ ಸೇಮ್ ಎಲ್ಲ ವಿಷಯದವರಿಗೂ ಕೂಡ ಸಾಮಾನ್ಯ ಪತ್ರಿಕೆ ಇರುತ್ತೆ, ಅದು 150 ಅಂಕಗಳಿದ್ದಾಗಿರುತ್ತೆ. ಸೊ ಇದರಲ್ಲಿ ಏನೇನು ವಿಷಯ ಇದೆ, ಸಿಲೆಬಸ್ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, ಮನೋವಿಜ್ಞಾನ, ಸೈಕಾಲಜಿ, ಮಾನಸಿಕ ಸಾಮರ್ಥ್ಯ, ಇದನ್ನು ನಾವು ಹೇಳ್ತೇವೆ ಮೆಂಟಲ್ ಎಬಿಲಿಟಿ ಅಂತ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿರುತ್ತೆ. ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಇದಕ್ಕೆ ಸಂಬಂಧಪಟ್ಟ ಹಾಗಿರುತ್ತೆ. ವ್ಯಾಲ್ಯೂ ಎಜುಕೇಷನ್ ಇರುತ್ತೆ, ಆರೋಗ್ಯ ಶಿಕ್ಷಣ ಇರುತ್ತೆ ಮತ್ತು ಕಂಪ್ಯೂಟರ್ ಸಾಕ್ಷರತೆ. ಇದಿಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 150 ಅಂಕಗಳ ಪರೀಕ್ಷೆ ಇರುತ್ತೆ. ಅದಾದ ಮೇಲೆ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು ವಿವರಣಾತ್ಮಕ, ವಸ್ತುನಿಷ್ಠ 50 ಅಂಕಗಳಿರುತ್ತೆ. ವಿವರಣಾತ್ಮಕವಾಗಿರುವಂಥದ್ದು 100 ಅಂಕಗಳು ಇರುತ್ತೆ. ನೋಡಿ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 50 ಅಂಕಗಳಿದಿರುತ್ತೆ. 100 ಅಂಕಗಳು ಏನಿದೆ ಅದು ವಿವರಣಾತ್ಮಕವಾಗಿರುವಂಥದ್ದು, ಅಂದರೆ ಅದು MCQ ಆಗಿರಲ್ಲ, ಬದಲಾಗಿ ವಿವರಣಾತ್ಮಕವಾಗಿ ಬರೆಯುವಂಥದ್ದಾಗಿರುತ್ತೆ. ಸೊ ಇಲ್ಲಿ 150 ಅಂಕಗಳ ಪರೀಕ್ಷೆ ಇರುತ್ತೆ. ಇದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿಯೂ ಕೂಡ ಭಾಷಾ ಪ್ರಾವೀಣ್ಯಕ್ಕೆ 100 ಅಂಕಗಳನ್ನು ಕೊಡಲಾಗಿದೆ. ಕನ್ನಡ ವಿಷಯದ ಭಾಷಾ ಪ್ರಾವೀಣ್ಯ 50 ಅಂಕಗಳ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳು, ಒಟ್ಟು 100 ಅಂಕಗಳು ಭಾಷಾ ಪ್ರಾವೀಣ್ಯತೆಗೆ ಕೊಡಲಾಗಿದೆ. ನೋಡಿ, ಇದರಲ್ಲಿ ಏನೇನಿರ್ತದೆ ಭಾಷಾ ಪ್ರಾವೀಣ್ಯತೆಯಲ್ಲಿ, ಪರೀಕ್ಷೆಯ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲಿಕ್ಕೆ ಅಭ್ಯರ್ಥಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವಂತಹ ಪ್ರಾವೀಣ್ಯತೆಯನ್ನು ಅವರ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಇದನ್ನು ಕೂಡ 100 ಅಂಕಗಳಿಗೆ ಮೌಲ್ಯಮಾಪನ ಮಾಡಲಾಗುತ್ತೆ. ಸೊ ಇಲ್ಲಿ 150 ಅಂಕಗಳು ಜನರಲ್ ಪೇಪರ್,
150 ಅಂಕಗಳು ಫಿಸಿಕಲ್ ಎಜುಕೇಷನ್, 100 ಅಂಕಗಳು ಭಾಷಾ ಪ್ರಾವೀಣ್ಯ. ಒಟ್ಟು 150, 300, 400 ಅಂಕಗಳ ಪರೀಕ್ಷೆ ಇರುತ್ತೆ. 150, 150 ಮತ್ತು 100 ಅಂಕಗಳು, ಒಟ್ಟು 400 ಅಂಕಗಳ ಪರೀಕ್ಷೆ ಇರುತ್ತೆ. ಮುಂದುವರಿತಾ ನಾವು ನೋಡೋಣ ಪದವೀಧರ ಶಿಕ್ಷಕರಿಗೆ, ಅವರಿಗೂ ಕೂಡ ಸೇಮ್ ಸಿಲೆಬಸ್ ಇದೆ. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯೂ ಕೂಡ 150 ಅಂಕಗಳು ಜನರಲ್ ಪೇಪರ್ ಇದಾಗಿರುತ್ತೆ. 100 ಅಂಕಗಳು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಂಥದ್ದಾಗಿರುತ್ತೆ. ಅದರಲ್ಲಿ 2 ಭಾಗ ಇದೆ, ನೀವಿಲ್ಲಿ ಕಾಣ್ತಾ ಇದ್ದೀರಿ. ಮೊದಲನೇ ಭಾಗವಾಗಿರುತ್ತೆ 50 ಅಂಕಗಳ MCQ, 50 MCQ. ಅದಾದ ಮೇಲೆ 100 ಅಂಕಗಳು ಲಾಂಗ್ ಟೈಪ್ ಅಂದರೆ ವಿವರಣಾತ್ಮಕವಾಗಿರುವಂಥದ್ದು 100 ಅಂಕಗಳು, ಒಟ್ಟು 150 ಅಂಕಗಳು. ಸೊ ಮುಂದೆ ಭಾಷಾ ಪ್ರಾವೀಣ್ಯಕ್ಕೆ 100 ಅಂಕಗಳನ್ನು ಕೊಡಲಾಗಿದೆ, 100 ಅಂಕಗಳನ್ನು ಕೊಡಲಾಗಿದೆ. ಹಾಗಾದರೆ ಇಲ್ಲಿ 150 ನಮ್ಮ ಜನರಲ್ ಪೇಪರ್, 150 ದೈಹಿಕ ಶಿಕ್ಷಣಕ್ಕೆ ಫಿಸಿಕಲ್ ಎಜುಕೇಷನ್, 100 ಅಂಕಗಳು ಲ್ಯಾಂಗ್ವೇಜ್ ಭಾಷಾ ಪ್ರಾವೀಣ್ಯ, ಅದರಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಬರುತ್ತೆ. ಒಟ್ಟು 400 ಅಂಕಗಳಿಗೆ ಪರೀಕ್ಷೆ ಆಗುತ್ತೆ. ಆತ್ಮೀಯರೇ, ಹಾಗಾದರೆ ನೀವು ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಇದಿಷ್ಟು ವಿಷಯಗಳಲ್ಲಿ ತಯಾರಿಯನ್ನು ನಡೆಸಬೇಕು. ಈಗ ಹಾಗೆ ದೈಹಿಕ ಶಿಕ್ಷಣಕ್ಕೆ 150 ಅಂಕಗಳಿರುವುದರಿಂದ ಇದರಲ್ಲಿಯೂ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದರೆ ಖಂಡಿತವಾಗಿ ಹುದ್ದೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೀರಿಯಸ್ ಆಗಿ ಸ್ಟಡಿ ಮಾಡಿ. ನಾನು ಈಗಾಗಲೇ ಸೀರೀಸ್ ಆಫ್ ವಿಡಿಯೋಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಅಥವಾ ಕ್ರೈಸ್ ಶಾಲೆ, ವಸತಿ ಶಾಲೆಗಳಿಗೆ ನೇಮಕಾತಿ ಇರ್ಬೋದು. ಯಾವುದೇ ನೇಮಕಾತಿ ಆಗಬೇಕಾದ್ರೆ ನೀವು ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಯಾವ ರೀತಿ ತಯಾರಿಗಳನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಅದನ್ನು ಕೂಡ ನೋಡಿ ನೀವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸೀರಿಯಸ್ ಆಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.